ಕಡಿಮೆ ದಿನಗಳು ಬಾಕಿ ಇದೆ ಉಪಚುನಾವಣೆಗೆ. ತಾವು ಯಾವ ಒಂದು ಅಪೇಕ್ಷೆ ಇಟ್ಟು ತಾವು ಚುನಾವಣೆ ತಾವು ಮಾಡ್ತೀರಾ ಸರ್? ಇಲ್ಲ, ಯುವಕರೆಲ್ಲ ಸಪೋರ್ಟ್ ಇದೆ. ಆಮೇಲೆ ಅಭಿವೃದ್ಧಿಯ ಒಂದು ದುರಾದಿಷ್ಟ ಇದು ಇಂಟೆನ್ಷನ್ ಇಟ್ಕೊಂಡು ಓಕೆ. ನಾನು ಮುಂದೆ ಹೋಗ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತಾರಂತ ನಂಬಿಕೆ ಇದೆ. ಆಮೇಲೆ ವಾತಾವರಣ ಎಲ್ಲ ಸ್ವಲ್ಪ ಇಲ್ಲಿ ಬೇರೆ ಬೇರೆ ರೀತಿನೆಲ್ಲ ಆಗ್ತಾ ಇದೆ. ಆ, ಒಳ್ಳೆ ಮನಸ್ಸಿಂದ ಮುಂದೆ ಬರ್ತಾ ಇದ್ದೀನಿ. ದೇವರೇನೋ ಅವಕಾಶ ಮಾಡಿಕೊಡ್ತಾನೆ ಅಂತ ಹೇಳಿ ನಂಬಿಕೆ ಇದೆ. ಸರ್, ಈಗ ತಮಗೆ ಅನುಭವದ ಕೊರತೆ ಇದೆ ಈಗ ಚುನಾವಣೆಗೆ ಎಷ್ಟಾಗಿದೆ? ಇಲ್ಲ, ನನಗೆ ಚುನಾವಣೆದು ಅದು ಕೊರತೆ ಇರಬಹುದು, ನನಗೆ ಇಲ್ಲ ಅಂತ ಹೇಳಲ್ಲ ನಾನು. ಇದೇನು ಹೆಂಗೆ ಅಂತ ಹೇಳಿ ಸಿಸ್ಟಮ್. ಓಕೆ. ಬಟ್ ಗೋರ್ಮೆಂಟ್ ಅಲ್ಲಿ ಎಂತ ಕೆಲಸ ಆಗುತ್ತೆ, ಹೆಂಗ್ ಕೆಲಸ ಆಗುತ್ತೆ, ಯಾವ ತರ ಆಗುತ್ತೆ, ಅದೆಲ್ಲ ನನಗೆ ಪೂರ್ತಿ ಮಾಹಿತಿ ಇದೆ. ನಾನು ಚಾಲೆಂಜ್ ಮಾಡ್ತೀನಿ. ಯಾರಾದ್ರೂ ಬಂದು ನಾನು ಕೂತ್ಕೊಂಡ್ರೆ ಅವ್ರಿಗೆ ನಾನು 100% ಫೈಟ್ ಮಾಡ್ತೀನಿ. ಓಕೆ. ಈ ಕಾನೂನು ಇದು ಯಾವ್ದು ರಿಲೇಟೆಡ್ ಟು ಗೌರ್ಮೆಂಟ್ ವರ್ಕ್ಸ್. ಓಕೆ ಸರ್, ತಮ್ಮದು ಹೊಸ ಪಕ್ಷ ಎರಡು ಒಂದು ನ್ಯಾಷನಲ್ ಪಾರ್ಟಿ ಮಧ್ಯೆ ತಾವು ನಿಂತಿದ್ದೀರಾ, ಎಷ್ಟು ವಿಶ್ವಾಸ ಇದೆ ಸರ್? ನಾವು ಇವಾಗ ನಿಂತ್ಕೊಂಡಿರೋದು ರಿಪ್ರೆಸೆಂಟ್ ಮಾಡ್ತಾ ಇರೋದು ಇಂಡಿಪೆಂಡೆಂಟ್ ಅಂತ ಹೇಳಿ. ಹಿಂದ ನಮ್ಮ CM ಇಬ್ರಾಹಿಂ ಸಾಹೇಬ್ ಆಗಿರ್ಬೋದು, ಎಲ್ಲರೂ ಮುಖಂಡರು ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದಾರೆ. ಮುಂದಿನ ದಿನದಲ್ಲಿ ನೋಡಿ ನಾನು ಡಿಸೈಡ್ ಮಾಡ್ತೀನಿ. ಬಟ್ ಇವರು ಹಿಂದ ಏನ್ ಬಂದು ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಕ್ಲೀನ್ ಹ್ಯಾಂಡ್ ಇದಾರೆ. ಸೊ ಹಾಗಾಗಿ ಅವ್ರ ಮೇಲೆ ಭರವಸೆ ಜಾಸ್ತಿ. ಒಂದು. ಎರಡನೇದು, ನಾನು ಯಾವ್ದು ಬೇಡ ಅಂತ ಹೇಳಿ ಕನ್ಸಿಡರ್ ಮಾಡಿ ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದು. ಮೂರನೇದು, ಇನ್ನು ರಿಜಿಸ್ಟ್ರೇಷನ್ ಏನೋ ಆಗ್ಬೇಕು. ಫರ್ದರ್ ದೇವ್ರ ಹೆಂಗ್ ಕರ್ಕೊಂಡು ಹೋಗ್ತಾ ನಾವು ಹೋಗ್ತಿದ್ದೆ. ಓಕೆ ಸರ್, ಈಗ ಕಾಂಗ್ರೆಸ್ ಹೇಳ್ತಿದೆ ನಮ್ಗೆ ಮೈನಾರಿಟಿ ಓಟ್ಲ ನಮ್ಗೆ ಬರ್ತಾರೆ, ಕಾಂಗ್ರೆಸ್ ಮೈನಾರಿಟಿ ಅಂತ ಕಾಂಗ್ರೆಸ್ ಈ ತರ ನಮಗೆ ಹೆಚ್ಚು ವಿಶ್ವಾಸ ಇದೆ, ಎಲ್ಲರೂ ಅವ್ರು ಕೊಡ್ತಾರೆ. ಹೌದು, ಬಟ್ 30-35 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ. 35 ವರ್ಷ ಏನು ಕಾಂಗ್ರೆಸ್ ಯಾವಾಗ ಹುಟ್ಟಾಯ್ತು ಅಲ್ಲಿ ತನಕ ಮುಸಲ್ಮಾನ್ರೆ ವೋಟ್ ಮಾಡ್ತಾ ಇರೋದು. ಅದೇನು ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಈಗಿನ ಪರಿಸ್ಥಿತಿಗೆ ಹಂಗಿಲ್ಲ. ಯುವಕರು ಏನ್ ಹೊರಗೆ ಬರ್ತಾರೆ, ಹಿರಿಯರು ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಯುವಕರು ಆ ಟೈಪ್ ಇಲ್ಲ. ಆಮೇಲೆ ಯುವಕರೇ ಜಾಸ್ತಿ ಬರ್ತಾರೆ ಪೊಲಿಟಿಕ್ಸ್ ಇವಾಗ. ಮತ್ತೆ ಇದಿಲ್ಲ, ನಮಗೂ ಬರೋ ಉದ್ದೇಶ ಏನು ಇದ್ದಿಲ್ಲ. ಬಟ್ ಇಲ್ಲಿ ಇರೋ ಅನಿವಾರ್ಯ ಪ್ಲಸ್ 30-35 ವರ್ಷದಿಂದ ಏನು ನಮ್ಮ ಸೀನಿಯರ್ ಲೀಡರ್ಗಳು ಏನು ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ, ಏನು ಡೆವಲಪ್ಮೆಂಟ್ ಆಗಿಲ್ಲ. ಹಿಂಗಾಗಿದೆಯಲ್ಲ, ನನಗೆ ಅನುಭವ ಇದೆ. ಅದು ಬಿಟ್ಟು ಇವ್ರು ಈ ರೀತಿ ಮಾಡ್ತಾ ಇದಾರಲ್ಲ, ನಾನೇ ಇಳಿಬೇಕೇನೋ ಫೀಲ್ಡಿಗೆ ಅನ್ನೋ ಅನ್ಕೊಂಡು ಮನ್ಸಿನಲ್ಲಿ ನೋವು ಮಾಡ್ಕೊಂಡು ನಾನು ಹೊರಗೆ ಬಂದಿರೋದು ಇವಾಗ. ಈ 5 ಗ್ಯಾರಂಟಿ ಯೋಜನೆಗಳು ಅವ್ರಿಗೆ ಫಲ ಸಿಗುತ್ತೆ, ನಮಗೆ ಗೆಲುವು ವಿಶ್ವಾಸ ಇದೆ ಅಂತ ಹೇಳ್ತಾರೆ ಸರ್. ಗ್ಯಾರಂಟಿ ಯೋಜನೆಗಳು ಎಲ್ಲಿದೆ ಸರ್? ದುಡ್ಡೇ ಸ್ಯಾಟಿಸ್ಫೈಡ್ ಆಗ್ತಿಲ್ಲ. 3 ತಿಂಗಳು 6 ತಿಂಗಳಿಗೆ ಒಂದ್ಸತಿ ಕೊಡ್ತಾ ಇದಾರೆ, ಭಿಕ್ಷೆ ಕೊಟ್ಟಂಗೆ ಕೊಡ್ತಾ ಇದಾರೆ. ದುಡ್ಡಿಲ್ಲ. ಇರೋ PWD ನಲ್ಲಿ ದುಡ್ಡು ಸಿಕ್ಕಾಪಟ್ಟೆ LOCಗಳು ಆಗ್ಬೇಕು, ಇನ್ನೂ ಪೇಮೆಂಟ್ ಆಗಿಲ್ಲ. RDPR ನಲ್ಲಿ ಪೇಮೆಂಟ್ಗಳು ರಿಲೀಸ್ ಆಗ್ಬೇಕು, ಇನ್ನೂ ಆಗ್ತಿಲ್ಲ. ಆಮೇಲೆ ಇರೋ ವಿಚಾರ 2 ವರ್ಷದಿಂದ 55 ಕೋಟಿ 25 ಕೋಟಿ 10 ಕೋಟಿ ಅಂತ ಹೇಳಿ MLAಗಳಿಗೆ ಫಂಡ್ ಕೊಟ್ಟಿದ್ದಾರೆ. ಇಲ್ಲಿ ತನಕ ರಿಲೀಸ್ ಆಗಿರೋದು ಮೊನ್ನೆ 10 CRಗೆ ಫ್ಲಡ್ ವರ್ಕಿಗೆ ರಿಲೀಸ್ ಆಗಿರೋ ದುಡ್ಡು ಬರೀ 12.5%, ನಾಟ್ 100%, ಓನ್ಲಿ 12.5%. ಇರೋ ವಿಚಾರ ಮತ್ತೆ 50 CRಗೆ ಮೊನ್ನೆ ರಿಲೀಸ್ ಆಗಿರೋದು 3 ಕೋಟಿ ಚಿಲ್ಲರ, 3 ಕೋಟಿ 95 ಲಕ್ಷ ಒಂದು ಇದಕ್ಕೆ ಒಂದು MLA ಕಾನ್ಸ್ಟಿಟ್ಯೂನ್ಸಿಗೆ ಮಾಡಿದ್ದಾರೆ. 50 ಕೋಟಿಯಲ್ಲಿ 3 ಕೋಟಿ ಚಿಲ್ಲರಲ್ಲಿ ಕೆಲಸ ಅಭಿವೃದ್ಧಿ ಆಗಂದ್ರೆ ಹೆಂಗಾಗ್ತದೆ? ಇವರೆಲ್ಲರೂ ಇದಕ್ಕೆ ಹೋಗ್ತಾ ಇದಾರೆ. ನಾನು ಇಲ್ಲ ಅಂತ ಹೇಳಲ್ಲ, ಪಬ್ಲಿಕ್ ಹೆಲ್ಪ್ ಆಗುತ್ತೆ, ಯಾವ ರೀತಿ ಮಾಡಿದ್ದಾರೆ, ಪಬ್ಲಿಕ್ ಸೆಕ್ಟರ್ ಬೆಳೀತಂತ ಮಾಡಿದ್ದಾರೆ. ಬಟ್ ಸ್ಯಾಟಿಸ್ಫೈಡ್ ಆಗ್ತಿಲ್ಲಲ್ಲ, ಆ ಲೆವೆಲ್ಗೆ ನಮ್ ಇನ್ಕಮ್ ಇಲ್ಲ. ಫಸ್ಟ್ ಇನ್ಕಮ್ ಬಗ್ಗೆ ಮಾಡಬೇಕು, ಆಮೇಲೆ ಇವೆಲ್ಲ ಮಾಡ್ಲಿ. ಕಾಂಗ್ರೆಸ್ ಅಭ್ಯರ್ಥಿನ ಯಂಗ್ ಜೊತೆಗೆ ರಾಜಕೀಯ ಬ್ಯಾಕ್ ಗ್ರೌಂಡ್ ಇದೆ, ಸೊ ಅವ್ರು ಗೆದ್ರೆ ಹೆಚ್ಚು ಅನುದಾನ ಸಿಗುತ್ತೆ ಅಂತ ಹೇಳಿ. ಬ್ಯಾಕ್ ಗ್ರೌಂಡ್ ಅಂದ್ರೆ ಅವ್ರು ದುಡ್ಡಿನ ಬ್ಯಾಕ್ ಗ್ರೌಂಡ್ ಅಥವಾ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇದಾವೆ, ಆದ್ರೆ ನಾಲೆಡ್ಜ್ ಬ್ಯಾಕ್ ಗ್ರೌಂಡ್ ಇಲ್ಲ. ಸೊ ನಮಗಿರೋ ಸ್ಯಾಟಿಸ್ಫೈಡ್ ಅವ್ರು ಎಲ್ಲ ತೂಕ ಮಾಡಿದ್ರೆ ನನ್ನ ನಾಲೆಡ್ಜ್ ಬೇರೆ ಲೆವೆಲ್ ಇದೆ. ಸರ್, ಇವಾಗ ಆಗಿರೋ ಡೆವಲಪ್ಮೆಂಟ್ ಪ್ರಕಾರ ಉತ್ತರದಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಬರೀ ನೀವು ಅದು ತೂಕ ಮಾಡಿದಾಗ ದಕ್ಷಿಣ ಬೇರೆ ಲೆವೆಲ್ಗಿದೆ. ಬಸ್ ಸ್ಟ್ಯಾಂಡ್ ಈ ಕಡೆಗೆ ಆಗಿದೆ, ಆ ಕಡೆಗೆ ಆಗಿಲ್ಲ. ಆಮೇಲೆ ರೈಲ್ವೆ ಸ್ಟೇಷನ್ ಪರಿಸ್ಥಿತಿ ಹೆಂಗಿದೆ, ಆಮೇಲೆ ಇರೋ ವಿಚಾರ ನೀರಿನ ವ್ಯವಸ್ಥೆ ಹೆಂಗಿದೆ, ರೋಡಿನ ವ್ಯವಸ್ಥೆ ಇದೆ. ಈ ಕಡೆ ರೋಡ್ ನೋಡ್ರಿ, ಆ ಕಡೆ ರೋಡ್ ನೋಡ್ರಿ. ಆಮೇಲೆ ಪ್ರತಿಯೊಂದು ಈ ಕಡೆಯಿಂದಾನೇ ಹೋಗ್ಬೇಕು, ಅಲ್ಲೊಂದು ಕೆರೆ ಮಾಡಿಲ್ಲ, ಏನು ಮಾಡಿಲ್ಲ. ಆಮೇಲೆ ಹಾಸ್ಪಿಟಾಲಿಟಿ ಏನೇನೂ ಇಲ್ಲ. ಯಾವ್ದೋ ಒಂದಿತ್ತು, ಅದು ಓಪನ್ ಮಾಡಿದ್ರು ಕ್ಲೋಸ್ ಮಾಡಿಬಿಟ್ರು. ಡೆವಲಪ್ಮೆಂಟ್ ಆಗೋದ್ರೆ ಹಿಂಗಾಗುತ್ತೆ. ಆಮೇಲೆ ಸರ್ವಿಸ್ ಇದೆಯಲ್ಲ, ಗೌರ್ಮೆಂಟ್ ಸರ್ವಿಸ್ ಮನೆ ಬಾಗಿಲಿಗೆ ತಲುಪಬೇಕು. ಇವ್ರು ಮನೆ ಜನರು ಹೋಗಿ ಆಫೀಸಲ್ಲಿ ನಿಂತ್ಕೊಂಡ್ರು ಸೌಲಭ್ಯಗಳು ಸಿಗ್ತಿಲ್ಲ. ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಆಗಿದೆ ಅದು. ಯಾಕಂದ್ರೆ ಒಂದೇ ಮನೆಯಲ್ಲಿ ಎಲ್ಲ ಇರೋದ್ರಿಂದ ಪ್ರಾಬ್ಲಮ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ತಮ್ಮ ಗೆಲುವಿಗೆ ಶ್ರೀರಕ್ಷೆ ಯಾವ್ದು? ಡೆವಲಪ್ಮೆಂಟ್ ನನ್ಗೆ ಆಗೋದು, ಯುವಕರು ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಮಾಡಿರೋ ಯೋಚನೆಗೆ ನನ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಮೂಲಕ ಎಲ್ಲ ಮತದಾರರಿಗೆ ಇಷ್ಟಪಡ್ತೀನಿ. ಇಲ್ಲ, ಒಂದು ಡೆವಲಪ್ಮೆಂಟ್ ಕಡೆ ನಾನು ಹೋಗ್ತಾ ಇದ್ದೀನಿ. ಡೆವಲಪ್ಮೆಂಟ್ ಇಂದ ಮುಖ ನೋಡ್ಕೊಂಡು ನನಗೆ ಮಾಡಿ, ನನಗೆ ಒಳ್ಳೆ ನಾಲೆಡ್ಜ್ ಇದೆ. ಆಮೇಲೆ 30-35 ವರ್ಷದಲ್ಲಿ ಆಗಿರೋ ಅಭಿವೃದ್ಧಿನೋ ಒಂದು 2 ವರ್ಷದಲ್ಲಿ ನಿಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ. 2 ವರ್ಷದಲ್ಲಿ ಯಾರು ಜಲ್ದಿ ಬರ್ತಾರೆ, ಯಾರಿಗೆ ನೀವು ಆಪರ್ಚುನಿಟಿ ಕೊಡ್ತೀರೋ ಅವ್ರದ್ದು ಹಣೆ ಬರ ಏನಂತ ನಿಮಗೆ ಸಿಗುತ್ತೆ. ಸೊ ಇಷ್ಟು ಶಾರ್ಟ್ ಟೈಮ್ ನಲ್ಲಿ ಒಬ್ರಿಗೆ ಐಡೆಂಟಿಫೈ ಮಾಡಿ ನೀವು ಮುಂದೆ ಬಿಡ್ರಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿ, ನಂದು ಸಿಂಬಲ್ ಡೈಮಂಡ್ ಇದೆ. ಆಮೇಲೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಟ್ಕೊಂಡು ಕ್ರಮ ಸಂಖ್ಯೆ 14 ಇದೆ. ನಿಮ್ಮ ಅಮೂಲ್ಯವಾದ ಮತ ನನ್ನ ನೀಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಕ್ರಮ ಸಂಖ್ಯೆ 14 ಇದೆ. 14 ಡೈಮಂಡ್ ನಂದು ಗುರುತು.
ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿದ್ದೀನಿ, ಖಾದರ್ ಆದಿಲ್ ಬಾಷಾ. ಸೊ ಎಲ್ಲರೂ ನನಗೆ ಡೆವಲಪ್ಮೆಂಟ್ಗೋಸ್ಕರ ನನಗೆ ವೋಟ್ ಮಾಡಿ ಎಲ್ಲ ಯುವಕರು ಒಂದಾಗಿ ನನಗೆ ಮುಂದೆ ಕರ್ಕೊಂಡು ಹೋಗ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.